ರಾಜ್ಯದ 18 ಕಡೆ ಇಡಿ ಅಧಿಕಾರಿಗಳು ದಾಳಿಯನ್ನ ನಡೆಸಿದ್ದಾರೆ. ಭ್ರಷ್ಟ ಅಧಿಕಾರಿಗಳಿಗೆ ಶಾಕ್ ಅನ್ನ ಕೊಟ್ಟಿರುವ ಇಡಿ ಟೀಮ್ ಇಂಜಿನಿಯರಿಂಗ್ ಸೀಟ್ ಬ್ಲಾಕಿಂಗ್ ವಿಚಾರದಲ್ಲಿ ಈ ಒಂದು ದಾಳಿ ನಡೆದಿದೆ ಅನ್ನೋದರ ಕುರಿತು ಮಾಹಿತಿ ಇರುವಂತದ್ದು. ಅಕ್ರಮ ಹಣ ವರ್ಗಾವಣೆ ಕುರಿತು ಸದ್ಯ ಈಗ ಇಡಿ ಅಧಿಕಾರಿಗಳು ದಾಖಲೆಗಳ ಪರಿಶೀಲನೆಯನ್ನ ನಡೆಸ್ತಾ ಇದ್ದಾರೆ. ಬೆಂಗಳೂರು ಕಾಲೇಜು ಸೇರಿ ರಾಜ್ಯದಲ್ಲಿ 18 ಕಡೆ ತಲಾಶೆ ನಡೀತಾ ಇದೆ. ಬಿಎಂಎಸ್ ಕಾಲೇಜು, ಆಕಾಶ್ ಇಂಜಿನಿಯರಿಂಗ್ ಕಾಲೇಜು ಸೇರಿದಂತೆ ಸದ್ಯಕ್ಕೆ 18 ಕಡೆ ಈ ಒಂದು ದಾಳಿ ನಡೆದಿರುವಂಥದ್ದು. ಅಕ್ರಮ ಹಣ ವರ್ಗಾವಣೆ ಪ್ಲಸ್ ಸೀಟ್ ಬ್ಲಾಕಿಂಗ್ ಕುರಿತು ಶೋಧ ಕಾರ್ಯಾಚರಣೆ ಈಗ ಮುಂದುವರೆದಿರುವಂಥದ್ದು. ನೋಡಿ, ನಿನ್ನೆ ಒಂದು ಕಡೆ ರಾಜ್ಯದ ವಿವಿಧ ಜಿಲ್ಲೆಗಳಲ್ಲಿ ಭ್ರಷ್ಟ ಅಧಿಕಾರಿಗಳಿಗೆ ಇಡಿ ಟೀಮ್ ಶಾಕ್ ಅನ್ನು ಕೊಟ್ಟಿತ್ತು. ಇನ್ನು ಇವತ್ತು ಕೂಡ ರಾಜ್ಯದ 18 ಭಾಗಗಳಲ್ಲಿ ಇಡಿ ದಾಳಿ ನಡೆದಿರುವಂಥದ್ದು. ಅಕ್ರಮ ಹಣ ವರ್ಗಾವಣೆ ಹಾಗೆ ಇಂಜಿನಿಯರಿಂಗ್ ಸೀಟ್ ಬ್ಲಾಕಿಂಗ್ ವಿಚಾರದಲ್ಲಿ ಕಾಲೇಜಿನ ಮೇಲೆ ನಡೆದಿರುವಂತಹ ದಾಳಿ ಇದು. ಸದ್ಯಕ್ಕೆ ಅಧಿಕಾರಿಗಳು ಕಡತಗಳ ಪರಿಶೀಲನೆ ಇರಬಹುದು, ಹಾಗೆ ಅಕ್ರಮ ಹಣ ವರ್ಗಾವಣೆ ಆಗಿರೋದ್ರ ಕುರಿತು ಡೀಟೇಲ್ಸ್ ಇರಬಹುದು. ಇನ್ನು ಸೀಟ್ ಬ್ಲಾಕಿಂಗ್ ಕುರಿತು ಶೋಧ ಕಾರ್ಯಾಚರಣೆಯನ್ನ ಕೂಡ ನಡೆಸ್ತಾ ಇದ್ದಾರೆ. ಈ ಬಗ್ಗೆ ಇನ್ನೂ ಹೆಚ್ಚಿನ ಡೀಟೇಲ್ಸ್ ಕೊಡ್ತಾರೆ ನಮ್ಮ ಪ್ರತಿನಿಧಿ ವಿಶ್ವನಾಥ್. ಇಂದು ರಾಜ್ಯದಲ್ಲಿ 18 ಕಡೆ ಇಡಿ ಅಧಿಕಾರಿಗಳ ದಾಳಿ ನಡೆದಿದೆ, ಅದು ಕೂಡ ಕಾಲೇಜುಗಳ ಮೇಲೆ. ಇಂಜಿನಿಯರಿಂಗ್ ಸೀಟ್ ಬ್ಲಾಕಿಂಗ್ ವಿಚಾರದಲ್ಲಿ ಈ ಒಂದು ದಾಳಿ ನಡೆದಿರುವಂಥದ್ದು ಅಂತ ಹೇಳಲಾಗ್ತಾ ಇದೆ. ಈ ಬಗ್ಗೆ ಹೆಚ್ಚಿನ ಡೀಟೇಲ್ಸ್. ರಾಜ್ಯದಲ್ಲಿ ಜಾರಿ ನಿರ್ದೇಶನಾಲಯದ ಅಧಿಕಾರಿಗಳು ಮತ್ತೆ ಈಗ ತಂಡವಾಗಿ ಬಂದು ತಲಾಶೆಯನ್ನು ನಡೆಸ್ತಾ ಇರುವಂತದ್ದು. ಇದಕ್ಕೆ ಪ್ರಮುಖ ಕಾರಣ ಏನು ಅಂತಂದ್ರೆ, ಇಂಜಿನಿಯರಿಂಗ್ ಸೀಟ್ಸ್ ಅನ್ನ ಬ್ಲಾಕಿಂಗ್ ಮಾಡುವಂಥದ್ದು. ಅಂದ್ರೆ ಈ ಗೋರ್ಮೆಂಟ್ ಸೀಟ್ಗಳಾಗಿರಬಹುದು ಮತ್ತು ಬೇರೆ ಬೇರೆ ರೀತಿಯಲ್ಲಿ ಪೇಮೆಂಟ್ ಸೀಟ್ಗಳಾಗಿರಬಹುದು, ಇವೆಲ್ಲವನ್ನೂ ಕೂಡ ಈ ಖಾಸಗಿ ಕಾಲೇಜುಗಳಾಗಿರ್ಬೋದು ಮತ್ತು ಬೇರೆ ಬೇರೆ ಕಾಲೇಜುಗಳು ಏನೋ ಇಂಜಿನಿಯರಿಂಗ್ ಕಾಲೇಜುಗಳಿದೆಯಲ್ಲ, ಇವೆಲ್ಲವೂ ಕೂಡ ಬ್ಲಾಕಿಂಗ್ ಅನ್ನ ಮಾಡಿ ಹೆಚ್ಚಿನ ಹಣಕ್ಕೆ ಸೀಟ್ಗಳನ್ನ ಕೊಡ್ತಾ ಇರುವಂತಹ ಗಂಭೀರ ಆರೋಪ ಕೇಳಿ ಬರ್ತಾ ಇರುವಂತದ್ದು. ಸೀಟ್ ಬ್ಲಾಕಿಂಗ್ ವಿಚಾರ ದೊಡ್ಡ ಮಟ್ಟದಲ್ಲಿ ಆಗಾಗ ಸದ್ದು ಮಾಡ್ತಾನೆ ಇರುತ್ತೆ. ಅದರ ಮುಂದುವರಿದ ಭಾಗವಾಗಿ ಅನೇಕ ದಿನಗಳಿಂದಲೂ ಕೂಡ ಇಂಜಿನಿಯರಿಂಗ್ ಕಾಲೇಜ್ಗಳಲ್ಲಿ ಏನೇನು ನಡೀತಾ ಇರುತ್ತಲ್ಲ ಈ ರೀತಿಯಂತಹ ಅಕ್ರಮಗಳು, ಈ ಅಕ್ರಮಗಳಿಗೆ ಪುಷ್ಟಿ ನೀಡುವಂತಹ ಕೆಲಸ ಈಗ ಆಗಿರುವಂತದ್ದು. ಬೆಂಗಳೂರಿನ ಬಿಎಂಎಸ್ ಕಾಲೇಜು ಮತ್ತು ಆಕಾಶ್ ಇಂಜಿನಿಯರಿಂಗ್ ಕಾಲೇಜಿನಲ್ಲಿ ಇಡಿ ಅಧಿಕಾರಿಗಳು ಶೋಧವನ್ನು ನಡೆಸಿದ್ದಾರೆ. ಇದರಲ್ಲಿ ಪ್ರಮುಖವಾಗಿ ಅಕ್ರಮವಾಗೂ ಕೂಡ ಹಣ ವರ್ಗಾವಣೆ ಆಗಿದೆ ಮತ್ತು ಇಂಜಿನಿಯರಿಂಗ್ ಸೀಟ್ ಬ್ಲಾಕಿಂಗ್ ವಿಚಾರವಾಗಿ ರೇಡ್ ಅನ್ನ ಮಾಡಿರುವಂತದ್ದು. ಅಂದ್ರೆ ಇಲ್ಲಿ ಬರುವಂತಹ ಹಣ ಏನಿದೆ ಅದು ಯಾವುದು ಕೂಡ ಆನ್ ರೆಕಾರ್ಡ್ ಇರುವಂತದ್ದಲ್ಲ. ಅಂದ್ರೆ ಈ ಡೊನೇಷನ್ ರೀತಿಯಿಂದ ಡೊನೇಷನ್ ಮತ್ತು ಫೀಸ್ ಅನ್ನ ಹೊರತುಪಡಿಸಿ ಬೇರೆ ಆಂಗಲ್ ನಲ್ಲಿ ಇವರು ಹಣವನ್ನ ಇಲ್ಲಿ ಪಡೆದುಕೊಳ್ಳುವಂಥದ್ದು, ಹೆಚ್ಚಿನ ಹಣವನ್ನ ಪಡೆದುಕೊಂಡು ಅದನ್ನ ಬೇರೆ ಬೇರೆ ಕಡೆಗಳಲ್ಲಿ ಹೂಡಿಕೆ ಮಾಡ್ತಾರೆ ಮತ್ತು ಬೇರೆ ಬೇರೆ ರೀತಿಯಲ್ಲಿ ಅದನ್ನ ಬಳಸ್ಕೊಳ್ತಾರೆ ಅನ್ನೋ ಒಂದು ಗಂಭೀರ ಆರೋಪ ಕೂಡ ಇರುವಂತದ್ದು. ಹೀಗಾಗಿ ರಾಜ್ಯದ 18 ಕಡೆಗಳಲ್ಲಿ ದಾಳಿಯನ್ನು ನಡೆಸಿ ಅಧಿಕಾರಿಗಳು ಪರಿಶೀಲನೆ ನಡೆಸ್ತಾ ಇದ್ದಾರೆ ಮತ್ತು ಅಲ್ಲಿರುವಂತಹ ಕಡತಗಳಾಗಿರಬಹುದು ಮತ್ತು ಇಂಜಿನಿಯರಿಂಗ್ ಸೀಟ್ಗಳನ್ನ ಯಾವ ರೀತಿ ಹಂಚಿಕೆ ಮಾಡಲಾಗಿದೆ ಮತ್ತು ಯಾರೆಲ್ಲ ಅಡ್ಮಿಷನ್ಸ್ ಅನ್ನ ಪಡ್ಕೊಂಡಿದ್ದಾರೆ ಅವರ ಅರ್ಹತೆ ಏನು ಅನ್ನೋ ಒಂದು ಆಂಗಲ್ ನಲ್ಲೂ ಕೂಡ ಕಂಪ್ಲೀಟ್ ಪರಿಶೀಲನೆಯನ್ನ ನಡೆಸ್ತಾ ಇರುವಂತದ್ದು. ಹೀಗಾಗಿ ಅಧಿಕಾರಿಗಳ ಒಂದು ದಾಳಿಯ ಸಂದರ್ಭದಲ್ಲಿ ಕಂಪ್ಲೀಟ್ ಆಗಿ ಈ ಒಂದು ದಾಳಿಯ ಸಂದರ್ಭದಲ್ಲಿ ಅಲ್ಲಿರುವಂತಹ ಅಧಿಕಾರಿಗಳಾಗಿರ್ಬಹುದು ಮತ್ತು ಸಂಬಂಧಪಟ್ಟ ಆಡಳಿತ ಮಂಡಳಿ ಆಗಿರ್ಬಹುದು ಎಲ್ಲರಿಗೂ ಕೂಡ ಪ್ರಶ್ನೆಯನ್ನ ಮಾಡುವಂತಹ ಕೆಲಸವನ್ನ ಅಧಿಕಾರಿಗಳು ಮಾಡ್ತಾ ಇರುವಂತದ್ದು. ಒಟ್ಟಾರೆ ಬೆಳಗ್ಗೆ ಈ ದಾಳಿ ನಡೆದಿದೆ, ಸಂಜೆವರೆಗೂ ಕೂಡ ಮುಂದುವರಿಯುವಂತಹ ಸಾಧ್ಯತೆ ಇದೆ. ಏನಾದ್ರೂ ಕೂಡ ದಾಖಲಾತಿಗಳಾಗಿರ್ಬಹುದು ಮತ್ತು ಅಡ್ಮಿಷನ್ ನಲ್ಲಿ ಗೋಲ್ಮಾಲ್ ನಡೆದಂತಹ ಸಂದರ್ಭದಲ್ಲಿ ಏನಾದ್ರೂ ವ್ಯತ್ಯಾಸಗಳು ಕಂಡು ಬಂದಂತಹ ಸಂದರ್ಭದಲ್ಲಿ ಕ್ರಮಕ್ಕೂ ಕೂಡ ಇಡಿ ಅಧಿಕಾರಿಗಳು ಮುಂದಾಗ್ತಾರೆ. ಥ್ಯಾಂಕ್ ಯು ವಿಶ್ವನಾಥ್, ನಿಮ್ಮೆಲ್ಲ ಮಾಹಿತಿಗಾಗಿ.